ಸಾವಿರಾರು ವರ್ಷಗಳಿಂದ ಹಳೆಯ ಗ್ರಂಥಗಳಲ್ಲಿ ಒಂದು ರಹಸ್ಯ ಅಡಗಿದೆ ಅಂತಾರಲ್ಲ. ಒಂದು ಪದವಂತೆ. ಅದು ಕೇಳೋಕೇನೋ ಒಂಥರ ಗೊಂದಲ ಅನ್ಸುತ್ತೆ, ಆದ್ರೆ ಅದನ್ನ ಅರ್ಥ ಮಾಡ್ಕೊಂಡ್ರೆ ನಮ್ಮ ಬದುಕನ್ನೇ ಬದಲಾಯಿಸೋ ಶಕ್ತಿ ಅದಕ್ಕಿದೆಯಂತೆ. ಹೌದು. ಆ ರಹಸ್ಯನ ಭೇದಿಸಿದ್ರೆ ಒಂದು ಹೊಸ ಲೋಕವೇ ತೆರೆದುಕೊಳ್ಳುತ್ತೆ ಅಂತ ಕೂಡ ಹೇಳ್ತಾರೆ. ಇದು ನಿಜಕ್ಕೂ ಕುತೂಹಲ ಕೆರಳಿಸುತ್ತೆ. ಹೌದು, ಖಂಡಿತವಾಗಿಯೂ. ಇವತ್ತಿನ ನಮ್ಮ ಈ ಒಂದು ಆಳವಾದ ಚರ್ಚೆ ಇದೆಯಲ್ಲ, ಅದು ರಾಂಡಾ ಬರ್ನ್ ಅವರ ದಿ ಮ್ಯಾಜಿಕ್ ಪುಸ್ತಕದ ಕೆಲವು ಮುಖ್ಯ ಒಳನೋಟಗಳ ಮೇಲೆ ಆಧಾರಿತವಾಗಿದೆ. ಓ, ದಿ ಮ್ಯಾಜಿಕ್, ದಿ ಸೀಕ್ರೆಟ್ ಬರ್ದವ್ರಲ್ವಾ? ಹೌದು, ಅವರೇ. ಈ ಪುಸ್ತಕ ನೀವು ಹೇಳಿದ ಆ ನಿಗೂಢ ಶಕ್ತಿಯನ್ನೇ ಅದರ ಬಗ್ಗೆನೇ ಮಾತಾಡೋದು. ಆ ಶಕ್ತಿ ಬೇರೆ ಯಾವುದೂ ಅಲ್ಲ, ಅದುವೇ ಕೃತಜ್ಞತೆ. ಕೃತಜ್ಞತೆ, ಓಕೆ. ಸಾಮಾನ್ಯವಾಗಿ ಇದನ್ನೊಂದು ಏನೋ ಒಂದು ಒಳ್ಳೆ ಗುಣ ಅಂತ ಅನ್ಕೋತೀವಿ, ಥ್ಯಾಂಕ್ ಯು ಹೇಳೋದು ಅಷ್ಟೇ. ಆದ್ರೆ ಪುಸ್ತಕ ಇದನ್ನ ಅದಕ್ಕಿಂತ ದೊಡ್ಡದು ಅಂತ ಹೇಳುತ್ತಾ? ಖಂಡಿತವಾಗಲು. ಇದು ಕೇವಲ ಸೌಜನ್ಯದ ಮಾತಲ್ಲ. ಬೈಬಲ್ನ ಮ್ಯಾಥ್ಯೂನ ಸುವಾರ್ತೆಯಲ್ಲಿ ಒಂದು ವಾಕ್ಯ ಇದೆ. ಹೇಳಿ. ಇದ್ದವರಿಗೆ ಹೆಚ್ಚು ಕೊಡಲ್ಪಡುತ್ತದೆ ಮತ್ತು ಅವನು ಸಮೃದ್ಧಿಯನ್ನು ಹೊಂದುವನು, ಇಲ್ಲದವನಿಗೆ ಅವನಲ್ಲಿ ಇರುವುದೂ ಕಸಿದುಕೊಳ್ಳಲ್ಪಡುತ್ತದೆ ಅಂತ. ಇದು ಕೇಳೋಕ್ ಸ್ವಲ್ಪ ಕಠೋರ ಅನಿಸ್ಬೋದಲ್ವಾ? ಹೌದು, ಖಂಡಿತ. ಇದ್ದವರಿಗೆ ಇನ್ನೂ ಕೊಡೋದು, ಇಲ್ಲದವರಿಂದ ಕಿತ್ಕೊಳ್ಳೋದು ಅಂದ್ರೆ? ಸರಿ, ಮೇಲ್ನೋಟಕ್ಕೆ ಹಾಗನಿಸೋದು ಸಹಜ. ಆದರೆ ಆ ವಾಕ್ಯದ ನಿಜವಾದ ಅರ್ಥವನ್ನ ಗ್ರಹಿಸಬೇಕು ಅಂದ್ರೆ ಅಲ್ಲಿ ಒಂದು ಪದ ಮಿಸ್ ಆಗಿದೆ, ಅದನ್ನ ಸೇರಿಸಬೇಕು ಅಂತ ಪುಸ್ತಕ ಹೇಳುತ್ತೆ. ಯಾವ ಪದ? ಅದೇ ಕೃತಜ್ಞತೆ. ಅಂದ್ರೆ ಯಾರಲ್ಲಿ ಕೃತಜ್ಞತೆ ಇದೆಯೋ ಅವರಿಗೆ ಹೆಚ್ಚು ಕೊಡಲ್ಪಡ್ತದೆ, ಯಾರಲ್ಲಿ ಕೃತಜ್ಞತೆ ಇಲ್ಲವೋ ಅವರಲ್ಲಿರುವುದು ಕಸಿದುಕೊಳ್ಳಲ್ಪಡ್ತದೆ. ಓ, ಹೀಗೋದಿದ್ರೆ ಪೂರ್ತಿ ಅರ್ಥನೇ ಬದಲಾಗತ್ತೆ. ಹೌದು. ಇದೇ ರೀತಿಯ ಒಂದು ಆಶಯ ಕುರಾನ್ನಲ್ಲೂ ಇದೆಯಂತೆ. ನೀವು ಕೃತಜ್ಞರಾಗಿದ್ರೆ ನಾನು ನಿಮ್ಗೆ ಖಂಡಿತವಾಗಿಯೂ ಹೆಚ್ಚು ನೀಡ್ತೇನೆ ಅಂತ. ಸೊ ಇದು ಕೃತಜ್ಞತೆಯ ಒಂದು ಯೂನಿವರ್ಸಲ್ ಪ್ರಾಮುಖ್ಯತೆಯನ್ನ ತೋರಿಸುತ್ತೆ. ಹಾಗಾದ್ರೆ ಕೃತಜ್ಞತೆ ಅಂದ್ರೆ ಬರೀ ಥ್ಯಾಂಕ್ ಯು ಹೇಳೋದಲ್ಲ, ಒಂದು ಮೂಲಭೂತ ತತ್ವ, ಒಂದು ಶಕ್ತಿ ಅಂತ ಈ ಪುಸ್ತಕ ಹೇಳುತ್ತೆ. ಈ ಮೂಲದಲ್ಲಿ ಹೇಳಿರೋ ಹಾಗೆ ಈ ತತ್ವ ನಮ್ಮ ದಿನನಿತ್ಯನ ಬದುಕನ್ನ ಹೇಗೆ ಬದಲಾಯಿಸಬಹುದು ಅದನ್ನ ನೋಡೋಣ ಇವತ್ತು. ಖಂಡಿತ. ಮೊದಲಿಗೆ ಈ ಪುಸ್ತಕದ ಪ್ರಕಾರ ಕೃತಜ್ಞತೆ ಅಂದ್ರೆ ಏನು ಅಂತ ಇನ್ನೊಂದ್ಸಲ ಸ್ಪಷ್ಟ ಮಾಡ್ಕೊಳ್ಳೋಣ. ಇದು ಸುಮ್ನೆ ಮೆಕ್ಯಾನಿಕಲ್ ಆಗಿ ಧನ್ಯವಾದ ಹೇಳೋದಲ್ಲ. ಬದಲಾಗಿ ಅದೊಂದು ತುಂಬಾ ಆಳವಾದ, ಮನಪೂರ್ವಕವಾದ ಒಂದು ಭಾವನೆ. ಅದೊಂದು ಜೀವನವನ್ನ ನೋಡುವ ದೃಷ್ಟಿಕೋನ. ಇದಕ್ಕೆ ಲೇಖಕಿ ರೋಂಡಾ ಬರ್ನ್ ಅವರ ಸ್ವಂತ ಜೀವನದ ಕಥೆನೇ ಒಂದು ದೊಡ್ಡ ಉದಾಹರಣೆ ಅಲ್ವಾ? ಅವರು ಪುಸ್ತಕದಲ್ಲಿ ಶೇರ್ ಮಾಡ್ತಾರಲ್ಲ, ಕೃತಜ್ಞತೆಯನ್ನ ಪ್ರಾಕ್ಟೀಸ್ ಮಾಡೋ ಮುಂಚೆ ಅವರ ಲೈಫಲ್ಲಿ ಸಾಕಷ್ಟು ಕಷ್ಟಗಳಿದ್ವು ಅಂತ. ಹೌದು. ಸಾಲ, ಒತ್ತಡ, ಸಂಬಂಧಗಳಲ್ಲಿ ಸಮಸ್ಯೆಗಳು, ಹೀಗೆ ತುಂಬಾನೇ ಚಾಲೆಂಜ್ಗಳಿದ್ವು. ಆಮೇಲೆ ಅವರು ಪ್ರಜ್ಞಾಪೂರ್ವಕವಾಗಿ ಪ್ರತಿದಿನ ಕೃತಜ್ಞತೆಯನ್ನ ಆಚರಣೆಗೆ ತಂದ ನಂತರ ಅವರ ಜೀವನ ಕಂಪ್ಲೀಟಾಗಿ ಬದಲಾಯಿತು ಅಂತ ಅವರೇ ಹೇಳ್ತಾರೆ. ಹೇಗೆ? ಸಂಪತ್ತು, ಆರೋಗ್ಯ, ಸಂತೋಷ, ಒಳ್ಳೆ ಸಂಬಂಧಗಳು ಎಲ್ಲವೂ ಅವರ ಜೀವನಕ್ಕೆ ಬಂತು ಅಂತ. ಅವರ ಪ್ರಕಾರ ನಮ್ಮ ಜೀವನದಲ್ಲಿ ನಾವು ಅನುಭವಿಸೋ ಕೊರತೆಗಳಿದೆಯಲ್ಲ, ದುಡ್ಡಿರ್ಬೋದು, ಆರೋಗ್ಯ ಇರ್ಬೋದು, ಹೌದು, ಅಥವಾ ಸಂಬಂಧಗಳೇ ಇರ್ಬೋದು, ಈ ಕೊರತೆಗಳಿಗೆಲ್ಲ ಮೂಲ ಕಾರಣ ಕೃತಜ್ಞತೆ ಇಲ್ಲದಿರೋದು ಅಂತ ಅವರು ವಾದಿಸ್ತಾರೆ. ಇದು ನಿಜಕ್ಕೂ ಯೋಚನೆ ಮಾಡ್ಬೇಕಾದ ವಿಷಯ. ಅಂದ್ರೆ ನಮ್ಮತ್ರ ಏನಿಲ್ಲ ಅಂತ ಕೊರಗೋದ್ಕಿಂತ ನಮ್ಮತ್ರ ಈಗಾಗ್ಲೇ ಏನಿದೆಯೋ ಅದಕ್ಕೆ ಥ್ಯಾಂಕ್ಸ್ ಹೇಳೋದ್ರಿಂದ ಶುರುವಾಗುತ್ತೆ ಬದಲಾವಣೆ. ಎಕ್ಸಾಕ್ಟ್ಲಿ. ಸರಿ, ಈ ಕೃತಜ್ಞತೆಗೂ ನೀವು ಹೇಳಿದ್ರಲ್ಲ ಯೂನಿವರ್ಸಲ್ ಪ್ರಿನ್ಸಿಪಲ್ ಅಂತ, ಬ್ರಹ್ಮಾಂಡದ ನಿಯಮಗಳಿಗೂ ಏನಾದ್ರೂ ಸಂಬಂಧ ಇದೆಯಾ? ಪುಸ್ತಕದಲ್ಲಿ ಆಕರ್ಷಣೀಯ ನಿಯಮ ಅಥವಾ ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ಮಾತಾಡ್ತಾರಾ? ಖಂಡಿತವಾಗಿಯೂ. ಪುಸ್ತಕ ಅದನ್ನ ಪ್ರಮುಖವಾಗಿ ಉಲ್ಲೇಖ ಮಾಡುತ್ತೆ. ಲಾ ಆಫ್ ಅಟ್ರಾಕ್ಷನ್ನ ಮೂಲ ತತ್ವ ಏನು? ಸಮನಾದವುಗಳು ಆಕರ್ಷಿಸುತ್ತವೆ ಅಲ್ವಾ? ಹೌದು, ಲೈಕ್ ಅಟ್ರಾಕ್ಟ್ಸ್ ಲೈಕ್. ಹೌದು. ನಮ್ಮ ಆಲೋಚನೆಗಳು ಮತ್ತು ಮುಖ್ಯವಾಗಿ ನಮ್ಮ ಭಾವನೆಗಳು, ಅವು ಒಂದು ರೀತಿಯ ಶಕ್ತಿ, ಎನರ್ಜಿ, ಅವು ಹೊರಗೆ ಹೋಗ್ತವೆ. ಓಕೆ. ನಾವು ಯಾವಾಗ ಪ್ರಾಮಾಣಿಕವಾಗಿ ಮನಸ್ಸಿನಿಂದ ಕೃತಜ್ಞತೆಯ ಭಾವನೆಯನ್ನ ಹೊರಸೂಸುತ್ತೇವೆಯೋ ಆಗ ನಾವು ಅದೇ ಥರದ ಹೆಚ್ಚಿನ ಶಕ್ತಿಯನ್ನ, ಅಂದ್ರೆ ಹೆಚ್ಚು ಕೃತಜ್ಞರಾಗಿರೋಕೆ ಕಾರಣ ಆಗುವಂತಹ ಸನ್ನಿವೇಶಗಳನ್ನ, ವ್ಯಕ್ತಿಗಳನ್ನ, ವಸ್ತುಗಳನ್ನ ನಮ್ಮ ಜೀವನಕ್ಕೆ ಆಕರ್ಷಿಸ್ತೇವೆ. ಅಂದ್ರೆ ಕೃತಜ್ಞತೆ ಒಂದು ಮ್ಯಾಗ್ನೆಟ್ ತರಹನಾ? ಹೌದು, ಒಂದು ಶಕ್ತಿಶಾಲಿ ಆಯಸ್ಕಾಂತದಂತೆ ಕೆಲಸ ಮಾಡುತ್ತೆ ಅಂತ ಪುಸ್ತಕ ಹೇಳುತ್ತೆ. ನಾವು ಯಾವುದರ ಮೇಲೆ ಫೋಕಸ್ ಮಾಡ್ತೀವೋ, ಯಾವ ಫೀಲಿಂಗ್ ಇರುತ್ತೋ ಅದನ್ನೇ ಜಾಸ್ತಿ ಅಟ್ರಾಕ್ಟ್ ಮಾಡ್ತೀವಿ. ಹಾಗಾದ್ರೆ ಕಂಪ್ಲೇಂಟ್ಸು, ನೆಗೆಟಿವ್ ಆಲೋಚನೆಗಳು, ಅಸಮಾಧಾನ ಇವೆಲ್ಲ ಇನ್ನೂ ಹೆಚ್ಚು ನೆಗೆಟಿವಿಟಿನೇ ತರ್ತಾ?
ನಿಖರವಾಗಿ ನೆಗೆಟಿವ್ ಆಗಿ ಯೋಚಿಸಿದ್ರೆ ಅಥವಾ ಕೃತಜ್ಞತೆ ಇಲ್ಲದೆ ಅಂದ್ರೆ ನಾವು ನಮಗೆ ಬೇಡವಾದದ್ದನ್ನೇ ಹೆಚ್ಚು ಆಕರ್ಷಿಸ್ತೇವೆ. ಇದು ನ್ಯೂಟನ್ನ 3ನೇ ನಿಯಮಕ್ಕೂ ಹೊಂದುತ್ತೆ ಅಂತ ಪುಸ್ತಕ ಹೇಳುತ್ತೆ. ಓ ಅದೇಗೆ? ಪ್ರತಿಕ್ರಿಯೆಗೆ ಸಮಾನಾದ ಮತ್ತು ವಿರುದ್ಧವಾದ ಪ್ರತಿಕ್ರಿಯೆ ಇರುತ್ತೆ ಅಂತ ಇದೆಯಲ್ಲ. ಹೌದು, ಆಕ್ಷನ್ ಅಂಡ್ ರಿಯಾಕ್ಷನ್. ಅದೇ ಥರ ನಾವು ಕೃತಜ್ಞತೆಯನ್ನ ವ್ಯಕ್ತಪಡಿಸೋದು ಅದು ಮನಸ್ಸಲ್ಲೇ ಆಗಿರ್ಲಿ, ಮಾತಲ್ಲೇ ಆಗಿರ್ಲಿ ಅಥವಾ ಕೆಲಸದಲ್ಲೇ ಆಗಿರ್ಲಿ, ಅದೊಂದು ಕ್ರಿಯೆ. ಓಕೆ. ಅದರ ಪ್ರತಿಕ್ರಿಯೆಯಾಗಿ ನಾವು ಜೀವನದಲ್ಲಿ ಹೆಚ್ಚಿನ ಒಳ್ಳೆಯದನ್ನ ಸ್ವೀಕರಿಸ್ತೇವೆ. ಇಲ್ಲೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಂದ್ರೆ, ನಾವು ಎಷ್ಟು ಆಳವಾಗಿ, ಎಷ್ಟು ಇಂಟೆನ್ಸ್ ಆಗಿ ಆ ಕೃತಜ್ಞತೆಯ ಭಾವನೆಯನ್ನು ಫೀಲ್ ಮಾಡ್ತೀವೋ, ನಮಗೆ ವಾಪಸ್ ಬರೋ ಪ್ರಮಾಣನೂ ಅಷ್ಟೇ ಹೆಚ್ಚಿರುತ್ತೆ. ಆ ಭಾವನೆಯ ತೀವ್ರತೆನೇ ಮುಖ್ಯ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್. ಸರಿ, ಈ ತತ್ವವನ್ನ ನಮ್ಮ ದಿನನಿತ್ಯದ ಜೀವನದಲ್ಲಿ ಅಳವಡಿಸ್ಕೊಳ್ಳೋಕೆ ಪುಸ್ತಕದಲ್ಲಿ ಏನಾದ್ರೂ ಪ್ರಾಕ್ಟಿಕಲ್ ಸ್ಟೆಪ್ಸ್ ಕೊಟ್ಟಿದಾರಾ? ನೀವು 28 ದಿನಗಳ ಅಭ್ಯಾಸಗಳ ಬಗ್ಗೆ ಹೇಳಿದ್ರಿ. ಹೌದು, ಅದೇ ಪುಸ್ತಕದ ಮುಖ್ಯ ಭಾಗ. ಅದೊಂದು 28 ದಿನಗಳ ಒಂದು ಕಾರ್ಯಕ್ರಮ. ಇದರ ಉದ್ದೇಶ ಕೃತಜ್ಞತೆಯನ್ನು ಸುಮ್ಮನೆ ಅಪರೂಪಕ್ಕೆ ಮಾಡೋದಲ್ಲ, ಅದನ್ನ ಒಂದು ದೈನಂದಿನ ಅಭ್ಯಾಸವಾಗಿ, ಒಂದು ಲೈಫ್ ಸ್ಟೈಲ್ ಆಗಿ ಮಾಡೋದು. ಓ, 28 ದಿನಗಳು. ಹೌದು, ಆ 28 ದಿನಗಳ ಅಭ್ಯಾಸಗಳು ಸ್ಟೆಪ್ ಬೈ ಸ್ಟೆಪ್ ಆಗಿ ನಮ್ಮಲ್ಲಿ ಕೃತಜ್ಞತೆಯ ಮನೋಭಾವವನ್ನ ಬೆಳೆಸೋಕೆ ಸಹಾಯ ಮಾಡ್ತವೆ. ಎಲ್ಲ 28 ಅಭ್ಯಾಸಗಳನ್ನ ಇಲ್ಲಿ ಹೇಳೋಕ್ಕಾಗಲ್ಲ ಬಿಡಿ, ಆದರೆ ಕೆಲವು ಮುಖ್ಯವಾದ ಲೈಫ್ ಏರಿಯಾಗಳ ಮೇಲೆ ಇದು ಹೇಗೆ ಪರಿಣಾಮ ಬೀರುತ್ತೆ ಅಂತ ನೋಡೋಣವ. ಉದಾಹರಣೆಗೆ ಸಂಬಂಧಗಳು, ರಿಲೇಶನ್ಶಿಪ್ಸ್. ಖಂಡಿತ. ಸಂಬಂಧಗಳ ವಿಷಯದಲ್ಲಿ ಪುಸ್ತಕ ಒಂದು ರಿಸರ್ಚ್ ಬಗ್ಗೆ ಹೇಳುತ್ತೆ. ಒಂದು ಸಂಬಂಧ ಚೆನ್ನಾಗಿರ್ಬೇಕು ಅಂದ್ರೆ ಪ್ರತಿ ಒಂದು ದೂರಿಗೆ ಅಥವಾ ಒಂದು ನೆಗೆಟಿವ್ ಕಾಮೆಂಟ್ಗೆ ಬದಲಾಗಿ ಕನಿಷ್ಠ 10 ಪಾಸಿಟಿವ್ ಮಾತುಗಳು ಅಥವಾ ಕೃತಜ್ಞತೆಗಳು ಇರ್ಬೇಕಂತೆ. 10? 1ಕ್ಕೆ 10? ಇದು ಶಾಕಿಂಗ್ ರೇಷಿಯೋ. ಅಂದ್ರೆ ಸಂಬಂಧದಲ್ಲಿ ಸಣ್ಣಪುಟ್ಟ ಕಿರಿಕಿರಿಗಳು ಬರೋದು ಸಹಜ, ಆದ್ರೆ ಅದರ 10 ಪಟ್ಟು ಜಾಸ್ತಿ ನಾವು ಆ ವ್ಯಕ್ತಿಯಲ್ಲಿರೋ ಒಳ್ಳೆ ಗುಣಗಳಿಗೆ, ಅವರಿಂದ ನಮಗಾದ ಸಹಾಯಕ್ಕೆ, ಅವರ ಜೊತೆ ಇರೋದಕ್ಕೆ, ಅದಕ್ಕೆಲ್ಲ ಕೃತಜ್ಞತೆ ಹೇಳ್ಬೇಕು. ಹೌದು, ಆಗ ಸಂಬಂಧ ಗಟ್ಟಿಯಾಗತ್ತೆ. ಪುಸ್ತಕದಲ್ಲಿ ಮ್ಯಾಜಿಕಲ್ ರಿಲೇಶನ್ಶಿಪ್ಸ್ ಅಂತ ಒಂದು ಅಭ್ಯಾಸ ಇದೆ, ದಿನ 3. ಅದರಲ್ಲಿ ನಮ್ಮ ಜೀವನದಲ್ಲಿರೋ ಮುಖ್ಯ ವ್ಯಕ್ತಿಗಳ ಬಗ್ಗೆ, ಅವರಲ್ಲಿ ನಾವೇನ್ ಇಷ್ಟಪಡ್ತೀವಿ, ಅವರಿಂದ ನಮ್ಗೇನ್ ಸಿಕ್ಕಿದೆ ಅಂತ ಲಿಸ್ಟ್ ಮಾಡಿ ಅದಕ್ಕೆ ಥ್ಯಾಂಕ್ಸ್ ಹೇಳೋಕೆ ಪ್ರೋತ್ಸಾಹಿಸಲಾಗತ್ತೆ. ಇದು ನಮ್ಮ ಪರ್ಸ್ಪೆಕ್ಟಿವ್ ಅನ್ನೇ ಬದಲಾಯಿಸ್ಬೋದು ಅಲ್ವಾ? ಖಂಡಿತ. ತಾಳ್ಮೆ, ತಿಳುವಳಿಕೆ, ಸಹಾನುಭೂತಿ ಎಲ್ಲ ಜಾಸ್ತಿ ಆಗತ್ತೆ. ಇದೇ ರೀತಿ ಆರೋಗ್ಯದ ವಿಷಯದಲ್ಲೂ ಅಷ್ಟೇ. ಆರೋಗ್ಯ ಇದೆ ಅಲ್ಲ, ಅದು ನಾವು ತುಂಬಾ ಲೈಟಾಗಿ ತಗೊಳ್ತೀವಿ. ನಿಜ, ಆರೋಗ್ಯ ಚೆನ್ನಾಗಿರೋವಾಗ ಅದರ ಬೆಲೆ ಗೊತ್ತಾಗಲ್ಲ, ಕಾಯಿಲೆ ಬಂದಾಗ್ಲೇ ಅಲ್ವಾ? ಹೌದು, ಆದರೆ ಪುಸ್ತಕ ಹೇಳೋದು ನಮ್ಮ ಆರೋಗ್ಯಕ್ಕಾಗಿ, ನಮ್ಮ ದೇಹದ ಪ್ರತಿಯೊಂದು ಅಂಗ ಸರಿಯಾಗಿ ಕೆಲಸ ಮಾಡ್ತಿರೋದಕ್ಕೆ ನಾವು ಪ್ರತಿದಿನ ಕೃತಜ್ಞತೆ ಬೇಳಬೇಕು. ಇದು ಇರೋ ಆರೋಗ್ಯನ ಕಾಪಾಡುತ್ತೆ, ಇಂಕ ಚೆನ್ನಾಗಿ ಮಾಡುತ್ತೆ ಅಂತ. ಅದಕ್ಕೆ ಏನಾದ್ರೂ ಅಭ್ಯಾಸಗಳಿವ್ಯಾ? ಇದೆ. ಮ್ಯಾಜಿಕಲ್ ಹೆಲ್ತ್ ದಿನ 4 ಅಂತ ಒಂದು ಪ್ರಾಕ್ಟೀಸ್ ಇದೆ. ಅದರಲ್ಲಿ ದೇಹದ ಬೇರೆ ಬೇರೆ ಭಾಗಗಳಿಗೆ ಥ್ಯಾಂಕ್ಸ್ ಹೇಳೋದು, ಅಥವಾ ಆರೋಗ್ಯದ ಕೊಡುಗೆ ನನ್ನನ್ನು ಜೀವಂತವಾಗಿರಿಸಿದೆ, ದ ಗಿಫ್ಟ್ ಆಫ್ ಹೆಲ್ತ್ ಇಸ್ ಕೀಪಿಂಗ್ ಮೀ ಅಲೈವ್ ಅಂತ ಒಂದು ಕಾರ್ಡ್ ಮೇಲೆ ಬರೆದಿಟ್ಕೊಂಡು ಅದನ್ನ ಪದೇ ಪದೇ ನೋಡಿ ಕೃತಜ್ಞತೆ ಹೇಳೋದು. ಇಂಥ ಸರಳ ಅಭ್ಯಾಸಗಳು. ಇದರಿಂದ ನಿಜವಾಗ್ಲೂ ಪರಿಣಾಮ ಆಗುತ್ತಾ? ಕೃತಜ್ಞತೆ ನಮ್ಮ ಸ್ಟ್ರೆಸ್ ಕಡಿಮೆ ಮಾಡುತ್ತೆ, ಇಮ್ಯುನಿಟಿ ಹೆಚ್ಚಿಸುತ್ತೆ, ಹೀಲಿಂಗ್ ಪ್ರೋಸೆಸ್ ವೇಗ ಮಾಡುತ್ತೆ ಅನ್ನೋಕೆ ಸೈಂಟಿಫಿಕ್ ಎವಿಡೆನ್ಸ್ ಕೂಡ ಇದೆ ಅಂತ ಪುಸ್ತಕ ಉಲ್ಲೇಖ ಮಾಡುತ್ತೆ. ಇನ್ನು ಬಹುತೇಕರಿಗೆ ಚಿಂತೆ ಇರೋ ವಿಷಯ ಹಣ, ದುಡ್ಡು. ಅದ್ರ ಬಗ್ಗೆ ಕೃತಜ್ಞತೆ ಹೇಗೆ ವರ್ಕ್ ಆಗುತ್ತೆ? ಹಣದ ವಿಷಯ ಬಂದ್ರೆ ಸಾಮಾನ್ಯವಾಗಿ ನಮಗೆ ಚಿಂತೆ, ಭಯ, ಕೊರತೆಯ ಭಾವನೆ, ಕೆಲವೊಮ್ಮೆ ಅಸೂಹೆ, ಇಂಥ ನೆಗೆಟಿವ್ ಫೀಲಿಂಗ್ಸ್ ಬರೋದು ಕಾಮನ್. ಹೌದು. ಆದ್ರೆ ಪುಸ್ತಕ ಹೇಳೋದು ಈ ನೆಗೆಟಿವ್ ಫೀಲಿಂಗ್ಸ್ ಇದೆಯಲ್ಲ, ಅದೇ ನಮ್ಮತ್ರ ಹೆಚ್ಚು ಹಣ ಬರದ ಹಾಗೆ ತಡೆಯುತ್ತೆ ಅಂತ. ಓ. ಇದರ ಬದಲು ನಮ್ಮತ್ರ ಈಗಾಗಲೇ ಇರೋ ಹಣಕ್ಕಾಗಿ, ಅದು ಎಷ್ಟೇ ಕಡಿಮೆ ಇರಲಿ, ಅದಕ್ಕೆ ಥ್ಯಾಂಕ್ಸ್ ಹೇಳಬೇಕು. ಹಿಂದೆ ನಮಗೆ ಸಿಕ್ಕಿದ, ನಾವು ದುಡ್ಡು ಕೊಡದೆ ಅನುಭವಿಸಿದ ಎಷ್ಟೋ ಸೌಲಭ್ಯಗಳಿಗೆ, ಉದಾಹರಣೆಗೆ ಬಾಲ್ಯದಲ್ಲಿ ಸಿಕ್ಕ ಪ್ರೀತಿ, ಕಾಳಜಿ, ಫ್ರೀಯಾಗಿ ಸಿಗೋ ಗಾಳಿ, ಬೆಳಕು, ಅದಕ್ಕೂ ಕೃತಜ್ಞತೆ ಹೇಳಬೇಕು. ಅದಕ್ಕೇನಾದ್ರೂ ಟೆಕ್ನಿಕ್ಸ್ ಇದೆಯಾ? ಮ್ಯಾಜಿಕ್ ಮನಿ, ಮನಿ ಮ್ಯಾಗ್ನೆಟ್ ಅಂತ ಕೇಳಿದ್ದೆ. ಹೌದು, ಮ್ಯಾಜಿಕ್ ಮನಿ ದಿನ 5 ಅಲ್ಲಿ ನಮ್ಮತ್ರ ಇರೋ ಹಣಕ್ಕೆ ಕೃತಜ್ಞತೆ ಹೇಳೋದು. ದ ಮನಿ ಮ್ಯಾಗ್ನೆಟ್ ದಿನ 9 ರಲ್ಲಿ ನಮ್ಮ ಜೀವನದಲ್ಲಿ ಬಂದಿರೋ ಎಲ್ಲಾ ಹಣಕ್ಕೆ ಥ್ಯಾಂಕ್ಸ್ ಹೇಳೋದು. ಇನ್ನೊಂದು ಇಂಟ್ರೆಸ್ಟಿಂಗ್ ಪ್ರಾಕ್ಟೀಸ್ ಅಂದ್ರೆ, ಒಂದು ಕರೆನ್ಸಿ ನೋಟ್ ಮೇಲೆ ನನ್ನ ಜೀವನದುದ್ದಕ್ಕೂ ನನಗೆ ನೀಡಲಾದ ಎಲ್ಲಾ ಹಣಕ್ಕಾಗಿ ಧನ್ಯವಾದಗಳು ಅಂತ ಬರದ ಸ್ಟಿಕ್ಕರ್ ಅಂಟಿಸಿ ಅದನ್ನ ಪರ್ಸ್ನಲ್ಲಿ ಇಟ್ಕೊಂಡು ಪದೇ ಪದೇ ನೋಡೋದು. ಆಮೇಲೆ ಬಿಲ್ಗಳ ಮೇಲೆ ಧನ್ಯವಾದಗಳು, ಪಾವತಿಸಲಾಗಿದೆ ಅಂತ ಬರೆಯೋದು, ಪೇ ಮಾಡೋ ಮುಂಚೆನೆ. ಹೌದು,
ಇದು ಕೇಳೋಕೆ ವಿಚಿತ್ರ ಅನಿಸ್ಬೋದು. ಇದ್ರ ಲಾಜಿಕ್ ಏನು? ಇದ್ರ ಹಿಂದಿನ ಲಾಜಿಕ್ ಮತ್ತೆ ಅದೇ ಲಾ ಆಫ್ ಅಟ್ರಾಕ್ಷನ್. ನಾವು ಆ ಬಿಲ್ ಪೇ ಮಾಡೋಕೆ ನಮ್ಮತ್ರ ಸಾಕಷ್ಟು ಹಣ ಇದೆ ಅನ್ನೋ ಭಾವನೆಯೊಂದಿಗೆ, ಫೀಲಿಂಗ್ನೊಂದಿಗೆ ಥ್ಯಾಂಕ್ಸ್ ಹೇಳಿದಾಗ ನಾವು ಹೊಂದಿರುವ ಭಾವನೆಯನ್ನ ಸ್ಟ್ರಾಂಗ್ ಮಾಡ್ತೀವಿ. ಆಗ ಆರ್ಥಿಕ ಸಮೃದ್ಧಿಯನ್ನ ಆಕರ್ಷಿಸೋಕೆ ಹೆಲ್ಪ್ ಆಗುತ್ತೆ ಅನ್ನೋದು ಪುಸ್ತಕದ ವಾದ. ಇದು ಇಲ್ಲ ಅನ್ನೋ ಭಾವನೆಯನ್ನ ತೆಗೆದು ಇದೆ ಅನ್ನೋ ಮೈಂಡ್ಸೆಟ್ ಬೆಳೆಸುತ್ತೆ. ಇದು ಇಂಟ್ರೆಸ್ಟಿಂಗ್ ಆಗಿದೆ. ಹಾಗೆಯೇ ನಮ್ಮ ಕನಸುಗಳು, ಆಸೆಗಳು, ಅವುಗಳನ್ನ ಪೂರೈಸ್ಕೊಳ್ಳೋಕೆ ಕೃತಜ್ಞತೆ ಹೆಲ್ಪ್ ಮಾಡುತ್ತಾ? ಮೇಕ್ ಆಲ್ ಯೋರ್ ವಿಶಸ್ ಕಮ್ ಟ್ರೂ, ದಿನ 13 ಅಂತ ಒಂದು ಅಭ್ಯಾಸ ಇದೆ ಅಂತಲ್ಲ? ಇದು ಕೃತಜ್ಞತೆಯ ಅತ್ಯಂತ ಪವರ್ಫುಲ್ ಯೂಸ್ಗಳಲ್ಲಿ ಒಂದು ಅಂತ ಪುಸ್ತಕ ಹೇಳುತ್ತೆ. ಹೇಗೆ? ನಮಗೇನಾದ್ರೂ ಬೇಕು ಅಂತ ಅಂದ್ಕೊಂಡಾಗ ಅದು ಸಿಗೋ ಮೊದಲೇ ಅದು ಈಗಾದೇ ಸಿಕ್ಬಿಟ್ಟಿದೆ ಅನ್ನೋ ತರಹ ಫೀಲ್ ಮಾಡಿ ಅದಕ್ಕೆ ಮನಸ್ಸಿನಿಂದ ಥ್ಯಾಂಕ್ಸ್ ಹೇಳೋದು. ಓ, ಸಿಗೋ ಮೊದ್ಲೇನಾ? ಹೌದು. ಉದಾಹರಣೆಗೆ ನಮ್ಮ ಟಾಪ್ 10 ಆಸೆಗಳ ಲಿಸ್ಟ್ ಮಾಡೋದು. ಪ್ರತಿ ಆಸೆನೂ ಈಗಾಗಲೇ ನಿಜ ಆಗಿದೆ ಅಂತ ಇಮ್ಯಾಜಿನ್ ಮಾಡಿಕೊಂಡು ಅದಕ್ಕಾಗಿ ಧನ್ಯವಾದಗಳು 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 ಅಂತ ಆಳವಾದ ಫೀಲಿಂಗ್ ಜೊತೆ ಹೇಳೋದು. ಅಂದ್ರೆ ಆ ಆಸೆ ಪೂರೈಸಿದಾಗ ನಮ್ಗೆ ಎಷ್ಟು ಖುಷಿಯಾಗುತ್ತೋ, ಎಷ್ಟು ಕೃತಜ್ಞತೆ ಬರುತ್ತೋ ಆ ಫೀಲಿಂಗನ್ನ ನಾವೀಗ್ಲೇ ಅನುಭವಿಸ್ಬೇಕು. ಕರೆಕ್ಟ್. ಇದು ಆ ಆಸೆಯನ್ನ ನಮ್ಮ ಕಡೆ ಸೆಳೆಯೋ ಪ್ರಕ್ರಿಯೆಯನ್ನ ಸ್ಟಾರ್ಟ್ ಮಾಡುತ್ತೆ ಅಂತ. ಮ್ಯಾಜಿಕ್ ಬೋರ್ಡ್ ಅಥವಾ ವಿಷನ್ ಬೋರ್ಡ್ ಮಾಡೋದು ಕೂಡ ಇದೇ ಪ್ರಿನ್ಸಿಪಲ್ ಮೇಲೇನೆ. ಹೌದು. ಚಿತ್ರಗಳನ್ನ ಹಾಕಿ ನೋಡೋದು. ಈ ಎಲ್ಲ ಅಭ್ಯಾಸಗಳ ಹಿಂದಿನ ಸೀಕ್ರೆಟ್ ಆ ಮ್ಯಾಜಿಕ್ ಫಾರ್ಮುಲಾದಲ್ಲಿದೆ. ಉದ್ದೇಶಪೂರ್ವಕವಾಗಿ ಧನ್ಯವಾದಗಳು ಅಂತ ಯೋಚಿಸಿ, ಹೇಳಿ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಆ ಧನ್ಯವಾದದ ಭಾವನೆಯನ್ನ ಮನಸ್ಸಾರೆ ಅನುಭವಿಸಿ. ಆ ಫೀಲಿಂಗ್ ತಾನೇ ಮೇನ್. ಹೌದು, ಆಳವಾದ ಭಾವನೆಯೇ ಇಲ್ಲಿ ಮ್ಯಾಜಿಕ್ ಮಾಡೋದು. ಆದ್ರೆ ಕೆಲವೊಮ್ಮೆ ಸುಮ್ನೆ ಯಾಂತ್ರಿಕವಾಗಿ ಥ್ಯಾಂಕ್ ಯು ಅಂತೀವಿ, ಆದ್ರೆ ಆ ಫೀಲಿಂಗ್ ಬರೋಲ್ಲ. ಈ ಭಾವನೆಯನ್ನ ಇನ್ನಷ್ಟು ಆಳ ಮಾಡೋಕೆ, ಸ್ಟ್ರಾಂಗ್ ಮಾಡೋಕೆ ಪುಸ್ತಕದಲ್ಲಿ ಬೇರೆ ಏನಾದ್ರೂ ಟೆಕ್ನಿಕ್ಸ್ ಹೇಳಿದಾರಾ? ಖಂಡಿತ. ಅದಕ್ಕಾಗಿಯೇ ಕೆಲವು ಸ್ಪೆಷಲ್ ಅಭ್ಯಾಸಗಳಿವೆ. ಒಂದು ಮ್ಯಾಜಿಕ್ ರಾಕ್, ದಿನ 2. ಮ್ಯಾಜಿಕ್ ರಾಕ್? ಕಲ್ಲ? ಹೌದು, ಒಂದು ಸಣ್ಣ ನಯವಾದ ಕಲ್ಲು. ಪ್ರತಿದಿನ ರಾತ್ರಿ ಮಲಗೋ ಮುಂಚೆ ಅದನ್ನ ಕೈಯಲ್ಲಿ ಹಿಡಿದು ಅಂದು ನಡೆದ ಎಲ್ಲಾ ಒಳ್ಳೆ ವಿಷಯಗಳಲ್ಲಿ ಯಾವುದು ಬೆಸ್ಟ್ ಇತ್ತೋ ಅದನ್ನ ನೆನಪಿಸ್ಕೊಂಡು ಅದಕ್ಕಾಗಿ ಮನಪೂರ್ವಕವಾಗಿ ಧನ್ಯವಾದಗಳು ಹೇಳೋದು. ಓ, ಇದು ಸಿಂಪಲ್ ಆಗಿದೆ. ದಿನದ ಕೊನೆಯಲ್ಲಿ ಒಂದು ಪಾಸಿಟಿವ್ ನೋಟ್ನೊಂದಿಗೆ ಮುಗ್ಸೋಕೆ ಹೆಲ್ಪ್ ಆಗತ್ತೆ. ಹೌದು. ಇನ್ನೊಂದು ಹಾರ್ಟ್ ಮ್ಯಾಜಿಕ್, ದಿನ 20. ಹಾರ್ಟ್ ಮ್ಯಾಜಿಕ್ ಅಂದ್ರೆ? ಇದೊಂದು ಸುಂದರವಾದ ಅಭ್ಯಾಸ. ಕಣ್ಣ ಮುಚ್ಕೊಂಡು ನಮ್ಮ ಗಮನವನ್ನ ಹೃದಯದ ಹತ್ರ ತಂದು ಅಲ್ಲಿ ನಮ್ಮ ಮನಸ್ಸನ್ನ ಕೇಂದ್ರೀಕರಿಸಿ ನಿಧಾನವಾಗಿ ಧನ್ಯವಾದಗಳು ಅನ್ನೋ ಪದವನ್ನ ಮನಸ್ಸಲ್ಲೇ ಹೇಳಬೇಕು. ಇದರಿಂದ ಏನು ಲಾಭ? ಪುಸ್ತಕದ ಪ್ರಕಾರ ಹೀಗೆ ಮಾಡೋದ್ರಿಂದ ನಮ್ಮ ಹಾರ್ಟ್ ರಿದಮಲ್ಲಿ ಹೆಚ್ಚು ಕೊಹೆರೆನ್ಸ್ ಅಂದ್ರೆ ಒಂದು ರೀತಿಯ ಸುಸಂಬದ್ಧತೆ ಉಂಟಾಗತ್ತೆ. ಇದು ಬರೀ ಇಮೋಷನಲ್ ಆಗಿ ಅಲ್ಲ, ಫಿಸಿಕಲ್ ಆಗಿಯೂ ಒಳ್ಳೆಯದು. ಹೃದಯದ ಆರೋಗ್ಯ, ಇಮ್ಯೂನ್ ಸಿಸ್ಟಮ್ ಸುಧಾರಿಸುತ್ತೆ ಅಂತ ಕೆಲವು ರಿಸರ್ಚ್ ಹೇಳುತ್ತೆ ಅಂತ ಪುಸ್ತಕದಲ್ಲಿ ಉಲ್ಲೇಖ ಇದೆ. ವಾವ್, ಇದು ನಿಜಕ್ಕೂ ಆಸಕ್ತಿದಾಯಕವಾಗಿದೆ. ಅಂದ್ರೆ ಕೃತಜ್ಞತೆ ನಮ್ಮ ಮನಸ್ಸಿಗೆ ಮಾತ್ರ ಅಲ್ಲ, ದೇಹದ ಮೇಲೂ ಡೈರೆಕ್ಟ್ ಆಗಿ ಪಾಸಿಟಿವ್ ಎಫೆಕ್ಟ್ ಕೊಡುತ್ತೆ. ಹೌದು. ಸರಿ, ಇನ್ನೊಂದು ಮುಖ್ಯವಾದ ಪ್ರಶ್ನೆ. ಜೀವನದಲ್ಲಿ ಎಲ್ಲವೂ ಚೆನ್ನಾಗಿರುವಾಗ ಥ್ಯಾಂಕ್ಸ್ ಹೇಳೋದು ಸುಲಭ. ಆದ್ರೆ ಕಷ್ಟ ಬಂದಾಗ, ಸಮಸ್ಯೆಗಳಿದ್ದಾಗ, ನೆಗೆಟಿವ್ ಪರಿಸ್ಥಿತಿ ಇದ್ದಾಗ ಕೃತಜ್ಞರಾಗಿರೋದು ಹೇಗೆ ಸಾಧ್ಯ? ಇದು ಬಹಳ ಪ್ರಾಕ್ಟಿಕಲ್ ಮತ್ತು ಮುಖ್ಯವಾದ ಪ್ರಶ್ನೆ. ಪುಸ್ತಕದಲ್ಲಿ ದಿ ಮ್ಯಾಜಿಕಲ್ ವೇ ಔಟ್ ಆಫ್ ನೆಗೆಟಿವಿಟಿ, ದಿನ 7 ಅಂತ ಒಂದು ಚಾಪ್ಟರ್ ಇದೆ. ಅದರ ಪ್ರಕಾರ ನೆಗೆಟಿವ್ ಪರಿಸ್ಥಿತಿಗಳು ಯಾಕೆ ಬರ್ತವೆ ಅಂದ್ರೆ ನಾವು ತುಂಬಾ ಸಮಯದಿಂದ ಕೃತಜ್ಞತೆ ಇಲ್ಲದೆ ಇರೋದ್ರಿಂದ. ಓಕೆ, ಆದ್ರೆ ಅಂಥ ಕಷ್ಟದ ಸಂದರ್ಭದಲ್ಲೂ ಅದರಿಂದ ಹೊರಗೆ ಬರೋಕೆ, ನಾವು ಕೃತಜ್ಞರಾಗಿರೋಕೆ ಕನಿಷ್ಠ ಒಂದಾದ್ರೂ ಕಾರಣವನ್ನ ಹುಡುಕ್ಲೇಬೇಕು. ಕಷ್ಟದಲ್ಲಿ ಹೇಗೆ ಹುಡುಕೋದು? ಉದಾಹರಣೆಗೆ, ಒಂದು ಪ್ರಾಬ್ಲಮ್ ಬಂದಾಗ ಈ ಅನುಭವದಿಂದ ನಾನ್ ಏನ್ ಕಲಿತಾ ಇದ್ದೀನಿ ಅಂತ ಕೇಳ್ಕೊಂಡು ಆ ಕಲಿಕೆಗಾಗಿ ಥ್ಯಾಂಕ್ಸ್ ಹೇಳ್ಬಹುದು. ಅಥವಾ ಆ ಪರಿಸ್ಥಿತಿಯಲ್ಲಿ ಎಷ್ಟೇ ಸಣ್ಣದಾದ್ರೂ ಯಾವುದಾದ್ರೂ ಒಂದು ಪಾಸಿಟಿವ್ ಅಂಶ ಇದ್ರೆ ಅದಕ್ಕೆ ಕೃತಜ್ಞತೆ ಹೇಳಬಹುದು. ಇದು ವಾಲ್ಟ್ ಡಿಸ್ನಿಯ ಪಾಲಿಯಾನ ಫಿಲ್ಮಲ್ಲಿ ಬರೋ ಗ್ಲಾಡ್ ಗೇಮ್ ತರಹ ಇದೆಯಲ್ವೇ? ಏನೇ ಆದ್ರೂ ಅದ್ರಲ್ಲಿ ಏನೋ ಒಂದು ಖುಷಿ ಪಡೋ ವಿಷಯ ಹುಡುಕೋದು. ಹೌದು, ಅದೇ ತರಹ ಬುದ್ಧನ ಬೋಧನೆಯಲ್ಲೂ ಇದೇ ಇದೆಯಲ್ಲ. ನಾವು ಅನಾರೋಗ್ಯದಿಂದ ಬಳಲುತ್ತಿರುವಾಗ ಆರೋಗ್ಯವಾಗಿದ್ದ ಅದೆಷ್ಟೋ ದಿನಗಳಿಗಾಗಿ ನಾವು ಕೃತಜ್ಞರಾಗಿರೋಣ ಅಂತ. ನಿಜ. ಕಷ್ಟದ ಪರಿಸ್ಥಿತಿಯಲ್ಲೂ ನಾವು ಕೃತಜ್ಞತೆ ಹೇಳೋಕೆ ಒಂದು ಸಣ್ಣ ವಿಷಯ ಹುಡುಕಿದ್ರೆ ಸಾಕು, ನಮ್ಮ ಫೋಕಸ್ ಪ್ರಾಬ್ಲಮ್ನಿಂದ ಸೊಲ್ಯೂಷನ್ ಕಡೆಗೆ ಶಿಫ್ಟ್ ಆಗುತ್ತೆ. ಇದು ಲಾ ಆಫ್ ಅಟ್ರಾಕ್ಷನ್ ಪ್ರಕಾರ ಪರಿಹಾರಗಳನ್ನ, ಪಾಸಿಟಿವ್ ಬದಲಾವಣೆಗಳನ್ನ ಆಕರ್ಷಿಸೋಕೆ ಶುರು ಮಾಡುತ್ತೆ. ಹಾಗೆ ನಾವು ಮಾಡಿದ ತಪ್ಪುಗಳಿಗೂ
ಮ್ಯಾಜಿಕಲಿ ಟ್ರಾನ್ಸ್ಫಾರ್ಮ್ ಮಿಸ್ಟೇಕ್ಸ್ ಇಂಟು ಬ್ಲೆಸ್ಸಿಂಗ್ಸ್ ದಿನ 26. ನಮ್ಮನ್ನ ನಾವೇ ಬೈದ್ಕೊಳ್ಳೋದು ಬದಲು ಆ ತಪ್ಪುಗಳಿಂದ ಕಲಿತ ಪಾಠಕ್ಕಾಗಿ ಕೃತಜ್ಞತೆ ಹೇಳೋದು ಕೂಡ ಮುಖ್ಯ. ಗ್ರೋತ್ಗೆ ಅದು ಅಗತ್ಯ. ಸರಿ, ಈ 28 ದಿನಗಳ ಅಭ್ಯಾಸಗಳಲ್ಲೆಲ್ಲ ಮಾಡಿದ್ವಿ ಅನ್ಕೊಳ್ಳೋಣ. ಆಮೇಲೆ ಈ ಕೃತಜ್ಞತೆ ಮನೋಭಾವನ ಕಂಟಿನ್ಯೂ ಮಾಡೋದು ಹೇಗೆ? ಮತ್ತೆ ವಾಪಸ್ ಮೊದ್ಲಿನ ಥರ ಆಗ್ಬಿಟ್ರೆ? ಅದಕ್ಕಾಗಿಯೇ ಪುಸ್ತಕದಲ್ಲಿ ಕೊನೆಯ ಮತ್ತು ಬಹುಶಃ ಅತ್ಯಂತ ಮುಖ್ಯವಾದ ಅಭ್ಯಾಸ ಹೊಂದಿದೆ. ರಿಮೆಂಬರ್ ದ ಮ್ಯಾಜಿಕ್, ದಿನ 28. ರಿಮೆಂಬರ್ ದಿ ಮ್ಯಾಜಿಕ್. ಹೌದು. ಇದರ ಪ್ರಕಾರ ಪ್ರತಿದಿನ ನಿನ್ನೆ ನಮಗೆ ಸಿಕ್ಕಿದ ಆಶೀರ್ವಾದಗಳನ್ನ, ಒಳ್ಳೆಯ ಸಂಗತಿಗಳನ್ನ ನೆನಪಿಸ್ಕೊಂಡು ಅವುಗಳನ್ನ ಬರೆಯೋದು ಅಥವಾ ಮನಸ್ಸಿನಲ್ಲೇ ಲಿಸ್ಟ್ ಮಾಡಿ ಅದಕ್ಕೆ ಥ್ಯಾಂಕ್ಸ್ ಹೇಳೋದು. ಓ, ಹಿಂದಿನ ದಿನದ ಬ್ಲೆಸ್ಸಿಂಗ್ಸ್ ನೆನ್ಪು ಮಾಡ್ಕೊಳ್ಳೋದಾ? ಹೌದು. ಇದು ಕೃತಜ್ಞತೆಯನ್ನ ನಮ್ಮ ಜೀವನದ ಒಂದು ಪರ್ಮನೆಂಟ್ ಭಾಗವಾಗಿ ಮಾಡೋಕೆ ಅತ್ಯಂತ ಪವರ್ಫುಲ್ ಪ್ರಾಕ್ಟೀಸ್ ಅಂತ ಲೇಖಕಿ ಹೇಳ್ತಾರೆ. ಇದು ಕೃತಜ್ಞತೆಯ ಮಸಲ್ನ ಸ್ಟ್ರಾಂಗ್ ಮಾಡತ್ತೆ. ಅಂದ್ರೆ ಕೃತಜ್ಞತೆ ಅನ್ನೋದು ಒಂದು ಒನ್ ಟೈಮ್ ಫಿಕ್ಸ್ ಅಲ್ಲ, ಅದೊಂದು ನಿರಂತರವಾದ ಪ್ರಯಾಣ. ಪ್ರತಿದಿನ ಪ್ರಾಕ್ಟೀಸ್ ಮಾಡ್ತಾ ಇರಬೇಕು. ಖಚಿತವಾಗಿ. ಇದೊಂದು ಜೀವನ ವಿಧಾನ, ಒಂದು ಲೈಫ್ ಸ್ಟೈಲ್. ಪುಸ್ತಕದಲ್ಲಿ ಹೇಳಿರೋ ಹಾಗೆ ಆ 28 ಅಭ್ಯಾಸಗಳು ಬರೀ ಒಂದು ಆರಂಭ ಅಷ್ಟೇ. ಆಮೇಲೆ ನಮ್ಮ ಜೀವನದ ಯಾವ ಏರಿಯಾದಲ್ಲಿ ಸಂಬಂಧ, ಆರೋಗ್ಯ, ಹಣ, ಕೆಲಸ ಇತ್ಯಾದಿ ನಮಗೆ ಹೆಚ್ಚು ಮ್ಯಾಜಿಕ್ ಬೇಕೋ ಅದಕ್ಕೆ ಸಂಬಂಧಪಟ್ಟ ಅಭ್ಯಾಸಗಳನ್ನು ನಾವು ನಿರಂತರವಾಗಿ ಮಾಡ್ತಾ ಇರಬಹುದು. ಆ ಕೃತಜ್ಞತೆಯ ಆಳವಾದ ಭಾವನೆಯೇ ನಮ್ಮ ಜೀವನದಲ್ಲಿ ಅದ್ಭುತಗಳನ್ನು ಸೃಷ್ಟಿಸೋ ಮೂಲ ಶಕ್ತಿ. ಒಟ್ಟಿನಲ್ಲಿ ಈ ಮೂಲದ ಪ್ರಕಾರ ನೋಡೋದಾದ್ರೆ ಕೃತಜ್ಞತೆ ಅಂದ್ರೆ ಬರೀ ಒಂದು ಒಳ್ಳೆ ನಡತೆಯಲ್ಲ, ಅದೊಂದು ಶಕ್ತಿಶಾಲಿ ಯೂನಿವರ್ಸಲ್ ಪ್ರಿನ್ಸಿಪಲ್. ಹೌದು. ಪ್ರಜ್ಞಾಪೂರ್ವಕವಾಗಿ ನಮ್ಮಲ್ಲಿ ಇರೋದಕ್ಕೆ, ನಾವು ಪಡೆದಿರೋದಕ್ಕೆ ಮತ್ತು ನಾವು ಪಡಿಬೇಕು ಅನ್ಕೊಂಡಿರೋದಕ್ಕೆ ಅದು ಈಗಾಗಲೇ ಸಿಕ್ಕಿದೆ ಅನ್ನೋ ಹಾಗೆ ಆಳವಾದ ಧನ್ಯವಾದದ ಭಾವನೆಯನ್ನ ಹೊಂದೋದೇ ಇದರ ಮುಖ್ಯ ಸಾರ. ಹೌದು. ಮತ್ತು ಆ ಭಾವನೆಯೇ ನಮ್ಮ ರಿಯಾಲಿಟಿಯನ್ನ, ನಮ್ಮ ವಾಸ್ತವವನ್ನ ರೂಪಿಸೋದಲ್ಲಿ ದೊಡ್ಡ ಪಾತ್ರ ವಹಿಸೋದೇ ದಿ ಮ್ಯಾಜಿಕ್ ಪುಸ್ತಕದ ಕೋರ್ ಮೆಸೇಜ್. ಈ ಚರ್ಚೆ ನಿಜಕ್ಕೂ ಕೃತಜ್ಞತೆಯ ಶಕ್ತಿಯ ಬಗ್ಗೆ ಒಂದು ಹೊಸ ಆಯಾಮವನ್ನೇ ತೋರಿಸಿದೆ ಅಂತ ನನ್ಗನ್ಸತ್ತೆ. ಕೊನೆದಾಗಿ ನಮ್ಮ ಕೇಳುಗರು ಸ್ವಲ್ಪ ಯೋಚನೆ ಮಾಡೋಕೆ ಒಂದು ಪ್ರಶ್ನೆ ಕೇಳೋಣವಾ? ಖಂಡಿತ. ಪ್ರಶ್ನೆ ಹೀಗಿದೆ. ಹೇಳಿ. ಈ ಪುಸ್ತಕ ಹೇಳೋ ಹಾಗೆ ಕೃತಜ್ಞತೆಯು ನಿಜವಾಗಿಯೂ ಒಂದು ಸಾರ್ವತ್ರಿಕ ಆಯಸ್ಕಾಂತದಂತೆ, ಮ್ಯಾಗ್ನೆಟ್ನಂತೆ ಕೆಲಸ ಮಾಡುತ್ತೆ ಅನ್ನೋದಾದ್ರೆ, ನಮ್ಮ ದೊಡ್ಡ ದೊಡ್ಡ ಕನಸುಗಳನ್ನ ನನಸು ಮಾಡ್ಕೊಳ್ಳೋಕೆ ಪ್ರಯತ್ನಿಸೋ ಮೊದಲು ಗಮನಾರ್ಹವಾದ ಬದಲಾವಣೆಯನ್ನ ಆಕರ್ಷಿಸೋಕೆ ನಮ್ಮ ದಿನನಿತ್ಯದ ಜೀವನದಲ್ಲಿ ನಾವು ಸಾಮಾನ್ಯವಾಗಿ ಕಡೆಗಣಿಸೋ ಯಾವ ಚಿಕ್ಕ ವಿಷಯಕ್ಕೆ ಕೃತಜ್ಞತೆ ಸಲ್ಲಿಸೋದು ಅತ್ಯಂತ ಪರಿಣಾಮಕಾರಿಯಾದ ಮೊದಲ ಹೆಜ್ಜೆ ಆಗಿರ್ಬೋದು.